ಇನ್ನು ಧರ್ಮಸ್ಥಳ ತನಿಖೆ ವಿಚಾರ ಕೂಡ ಇವತ್ತು ಮುಂದುವರಿತಾ ಇದೆ. ಇವತ್ತಿಂದು ಕೂಡ ನಾನಾ ಆಯಾಮದಲ್ಲಿ ನಾನಾ ರೀತಿಯ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ದೂರುದಾರ ಏನಿದ್ದ ಮುಸುಕುದಾರಿ, ಆ ಮುಸುಕುದಾರಿಯನ್ನು ಕೂಡ ಇವತ್ತು SIT ವಿಚಾರಣೆ ನಡೆಸಿದೆ. ಈ ತಲೆಬುರುಡೆ ಎಲ್ಲಿಂದ ತಂದೆ, ಹೇಗೆ ಸಿಕ್ತು ನಿನಗೆ, ಜೊತೆಗೆ ಯಾವ ಪ್ರದೇಶದಲ್ಲಿ ಸಿಕ್ತು, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳನ್ನು ಮುಂದಿಟ್ಟು ಆ ಒಂದು ಮುಸುಕುದಾರಿಯನ್ನು ಮತ್ತು ಆ ದೂರುದಾರರನ್ನು ಕೇಳಲಾಗಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾವ್ಯಾವ ಭಾಗದಲ್ಲಿ ಈ ದೃಶ್ಯಗಳಲ್ಲಿ ಇರುವಂಥ ವಿಡಿಯೋ ತುಣುಕುಗಳಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳಿದ್ದಾರೆ. ಪೊಲೀಸರು ಕೇಳಿದಂಥ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಬಂಗ್ಲೆಗುಡ್ಡ ಅಂತಾನೆ, ಮತ್ತು ಕೆಲವೊಮ್ಮೆ ಕಲ್ಲೇರಿ ಅಂತಾನೆ, ಇನ್ನು ಕೆಲವೊಮ್ಮೆ ಬೋಳಿಯಾರ್ ಅಂತಾನೆ, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಗೊಂದಲಮಯವಾದಂಥ ಉತ್ತರಗಳು ದೂರುದಾರದಿಂದ, ಈ ಮುಸುಕುದಾರಿಯಿಂದ ಬರ್ತಾ ಇದೆ ಅನ್ನುವಂಥದ್ದು SIT ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ಹಾಗಾದರೆ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಇವತ್ತಿನ ಡೀಟೇಲ್ಸ್ ಅಪ್ಡೇಟ್ಸ್ ಏನಿದೆ ನೋಡೋಣ. ದೂರುದಾರ ತಂದುಕೊಟ್ಟ ಬುರುಡೆ ರಹಸ್ಯ ಬೆನ್ನತ್ತಿದ SIT. ಕತ್ತಿಯಲ್ಲಿ ಬುರುಡೆ ಎತ್ತಿರುವ ವಿಡಿಯೋ ತೋರಿಸಿ ತೀವ್ರ ವಿಚಾರಣೆ. ಬುರುಡೆ ರಹಸ್ಯ: ಧರ್ಮಸ್ಥಳದಲ್ಲಿ ನನ್ನಿಂದ ಬಲವಂತವಾಗಿ 100 ಶವಗಳನ್ನ ಹೂಡಿಸಲಾಗಿದೆ ಅಂತ ಮಾಸ್ಕ್ ಮ್ಯಾನ್ ದೂರು ನೀಡಿದ್ದ. ಜೊತೆಗೆ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದು ಕೋರ್ಟ್ಗೆ ಒಪ್ಪಿಸಿದ್ದ. ಇದೀಗ SIT ಇದೇ ಬುರುಡೆ ವಿಚಾರವಾಗಿ ದೂರುದಾರನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಬೆಳ್ತಂಗಡಿ SIT ಠಾಣೆಯಲ್ಲಿ ದೂರುದಾರನ ವಿಚಾರಣೆ ನಡೆಸಿದ್ದಾರೆ. ಕಾಡಿನಲ್ಲಿ ಬುರುಡೆಯನ್ನ ಕತ್ತಿಯಲ್ಲಿ ಎತ್ಕೊಂಡು ಚೀಲಕ್ಕೆ ಹಾಕ್ತಿರೋ ವಿಡಿಯೋ ತೋರಿಸಿ SIT ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆಗೈದಿದೆ. ಕೋರ್ಟ್ಗೆ ಕೊಟ್ಟ ತಲೆಬುರುಡೆ ತಂದಿದ್ದು ಎಲ್ಲಿಂದ? ತಲೆಬುರುಡೆ ತಂದಾಗ ಸ್ಥಳದಲ್ಲಿ ಇದ್ದವರು ಯಾರು? ಸಮಾಧಿಯನ್ನ ಅಗೆದು ನೀನು ತಲೆಬುರುಡೆ ತಂದಿದ್ಯಾ? ಕಾಡಿನಿಂದ ನೀನು ಬುರುಡೆ ತರುವಾಗ ಯಾರಿದ್ರು? ಸಮಾಧಿಯಿಂದ ನೀನು ಬುರುಡೆ ತಂದಿದ್ದು ಸತ್ಯಾನ? ನಿನ್ನ ಜೊತೆಯಲ್ಲಿ ಕೈ ಜೋಡಿಸಿದವರು ಯಾರ್ಯಾರು? ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಕೇಸ ಅಂತ SIT ದೂರುದಾರನ ತೀವ್ರ ವಿಚಾರಣೆ ನಡೆಸಿದೆ. ಬಂಗ್ಲಗುಡ್ಡ, ಕಲ್ಲೇರಿ, ಬುರುಡೆ ಬಗ್ಗೆ ದೂರುದಾರನ ಗೊಂದಲಕಾರಿ ಹೇಳಿಕೆ. ವಿಡಿಯೋ ತೋರಿಸಿ ಬುರುಡೆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ದೂರುದಾರ ಗೊಂದಲಕಾರಿ ಹೇಳಿಕೆ ನೀಡಿದ್ದಾನೆ. ಒಮ್ಮೆ ಬಂಗ್ಲಗುಡ್ಡ, ಮತ್ತೊಮ್ಮೆ ಕಲ್ಲೇರಿ, ಬೋಳಿಯಾರ್ ಅಂತ ಹೇಳಿಕೆ ನೀಡಿದ್ದಾನೆ. ಇನ್ನು 2-3 ಕಡೆ ಶೋಧ ನಡೆಸಲು ದೂರುದಾರ ಪಟ್ಟು. ಧರ್ಮಸ್ಥಳದಲ್ಲಿ ನನ್ನಿಂದ 100 ಶವಗಳನ್ನ ಹೂಳಿಸಲಾಗಿದೆ ಅಂತ ಮಾಸ್ಕ್ ಮ್ಯಾನ್ ದೂರು ನೀಡಿದ್ದ. ಈ ಹಿನ್ನೆಲೆಯಲ್ಲಿ SIT ಈಗಾಗಲೇ ಅಸ್ಥಿಪಂಜರಗಳ ಶೋಧ ಕಾರ್ಯ ನಡೆಸಿದೆ. ಧರ್ಮಸ್ಥಳ ಸುತ್ತಮುತ್ತಲಿನ 17 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿದೆ. ಇದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದು ಮನುಷ್ಯನ ಅಸ್ಥಿಪಂಜರ ಸಿಕ್ಕಿದೆ. 14ನೇ ಪಾಯಿಂಟ್ನಲ್ಲಿ ಭೂಮಿಯ ಮೇಲೆಯೇ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಉಳಿದ 15 ಕಡೆ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಹೀಗಾಗಿ ಶವಗಳಿಗಾಗಿ ಶೋಧ ಕಾರ್ಯ ಮುಂದುವರಿಸಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಮೂಡಿದೆ. ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗಿದೆ. ಆದರೆ ದೂರುದಾರ ಇನ್ನೂ 2-3 ಕಡೆ ಶೋಧ ನಡೆಸಬೇಕು ಎಂದಿದ್ದಾನೆ. ಹೀಗಾಗಿ SIT ಇನ್ನೂ 2 ಕಡೆ ಶೋಧ ನಡೆಸುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ಸುಜಾತಾ ಭಟ್ ದೂರು ನೀಡಿದ್ರು. ಒಂದು ಕಡೆ ಮಾಸ್ಕ್ ಮ್ಯಾನ್ ನೀಡಿರೋ ದೂರಿನ ಬಗ್ಗೆ ತನಿಖೆ ನಡೆಸುತ್ತಿರೋ SIT ಸುಜಾತಾ ಭಟ್ ದೂರಿನ ಬಗ್ಗೆಯೂ ಪರಿಶೀಲನೆ ನಡೆಸಿದೆ. SIT ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಗೆ ಹೋಗಿ ಮಾಹಿತಿ ಸಂಗ್ರಹಿಸಿದೆ. ಯಾಕೆಂದ್ರೆ ಸುಜಾತಾ ಭಟ್ 1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ವಾಸವಾಗಿದ್ರು. ಹೀಗಾಗಿ ಸಿಪಿಐ ಮಂಜುನಾಥ್ ಗೌಡ ನೇತೃತ್ವದ ತಂಡ ರಿಪ್ಪನ್ಪೇಟೆಗೆ ತೆರಳಿ ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಪಾತ್ರವೇನು, ನಿಜವಾಗಿಯೂ ಸುಜಾತಾ ಭಟ್ಗೆ ಅನನ್ಯ ಅನ್ನೋ ಮಗಳು ಇದ್ಲ, ಸುಜಾತಾ ಭಟ್ ಕುಟುಂಬದ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್ TV9.